ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಕನ್ನಡ. ಇವತ್ತು ಏಪ್ರಿಲ್ 18, 2023. ಇವತ್ತು ನನ್ನ ಜನ್ಮದಿನ. ಈ ಸುದಿನ ಇವತ್ತಿಗೆ ನನಗೆ 30 ವರ್ಷ ಕಂಪ್ಲೀಟ್ ಆಯಿತು. ಈ 30 ವರ್ಷ ಕಂಪ್ಲೀಟ್ ಆಗೋದಿದೆ ಅಲ್ವಾ, ಅದೊಂಥರ ಒಂದು ಕಡೆ ಖುಷಿ ಇರಲ್ಲ ಆಯಿತಾ, ಸ್ವಲ್ಪ ಖುಷಿ ಇರಲ್ಲ, ವಯಸ್ಸಾಗ್ಬಿಡ್ತಲ್ಲ ಅನ್ನೋ ಒಂದು ಫೀಲ್ ಆಯ್ತಾ. ಇಷ್ಟು ದಿನ ಹೆಂಗ್ ಫುಲ್ಲು ಸಣ್ಣ ಹುಡುಗ ಅನ್ನೋ ಒಂದು ಫೀಲ್ ಇರ್ತಾಯಿತ್ತು. 30 ಆಯಿತು ಅಂದರೆ ಎಲ್ಲೋ ಒಂದು ಕಡೆ ಅನ್ಸ್ಬಿಡುತ್ತೆ ಆಯಿತಾ, 30 ಆಗೋಯ್ತಾ, ಮೊನ್ನೆ ತಾನೇ ನಾನು ಸ್ಕೂಲಿಗೆ ಹೋಗ್ತಾ ಇದ್ದೆ ಈಗ ಅನ್ನೋ ಒಂದು ಫೀಲ್ ಆಯಿತಾ. ಆ್ಯಕ್ಚುಲಿ ಇದನ್ನು ನಾನು 2 ದಿನ ಮುಂಚೆನೇ ಶೂಟ್ ಮಾಡ್ತಾ ಇದ್ದೀನಿ. ಪಬ್ಲಿಷ್ ಆಗೋ ದಿನಾಂಕ ನನ್ನ ಹುಟ್ಟುಹಬ್ಬದ ದಿನಾಂಕ. ಸೊ 30 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಈ ಪ್ರಯುಕ್ತ ನನ್ನ ವೈಫು ಒಂದು ಗಿಫ್ಟನ್ನು ಕೊಟ್ಟಿದ್ದಾರೆ, ಅದನ್ನು ನಾನು ಇವತ್ತು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಈಗ ಒಂದು ತಿಂಗಳು ಮುಂಚೆ ಮಾಲ್ಗೆ ಹೋಗಿದ್ದಾಗ ನೋಡಿದ್ದು, ನಂಗೆ ತುಂಬ ಇಷ್ಟ ಆಗಿತ್ತು. ಸೊ ಅದನ್ನೇ ನನ್ನ ವೈಫು ಕಾವ್ಯ ಗಿಫ್ಟನ್ನು ಕೊಟ್ಟಿದ್ದಾರೆ. ಸೊ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದೊಂದು ಸ್ಮಾರ್ಟ್ ವಾಚ್ ಅಲ್ಲ, ವಾಚ್ ಆಯಿತಾ, ಅನಲಾಗ್ ವಾಚು, ಡಿಜಿಟಲ್ ಪ್ಲಸ್ ಅನಲಾಗ್ ವಾಚು, ಕ್ಯಾಸಿಯೋ ಅವ್ರದ್ದು ಆಯಿತಾ, ಜಿ ಶಾಕು. ಸೊ ಹೆವಿ ಅಂದರೆ ಹೆವಿ ಇಷ್ಟ ಆಗಿ ನೋಡಿದ ತಕ್ಷಣ ಫಿದಾಗೋದೆ. ಅನ್ಬಾಕ್ಸ್ ಮಾಡ್ತೀನಿ, ನಿಮಗೂ ಕೂಡ ಹಂಗೆ ಅನಿಸುತ್ತೆ ಆಯಿತಾ. ನೋಡಿದ ತಕ್ಷಣ ಓ ಮೈ ಗಾಡ್ ಅನಿಸುತ್ತೆ ಆಯಿತಾ, ಲಿಟ್ರಲಿ ಅಷ್ಟು ಸಖತ್ತಾಗಿದೆ ವಾಚು. ನಾನು ಸದ್ಯಕ್ಕೆ ಯೂಸ್ ಮಾಡ್ತಿರುವಂಥ ವಾಚ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವ್ರದ್ದು ಗ್ಯಾಲಕ್ಸಿ ವಾಚ್ 5 ಪ್ರೋ ಆಯಿತಾ. ಇದಕ್ಕೆ 45,000 ಇದೆ ಈ ವಾಚ್ನ ಬೆಲೆ. ಇದನ್ನು ಅನ್ಬಾಕ್ಸ್ ಕೂಡ ಮಾಡಿದ್ದೀನಿ. ನೀವು ತುಂಬ ಜನ ಕೇಳ್ತಾ ಇರ್ತೀರ ಯಾವುದು ನೀವು ವಾಚ್ ಹಾಕಿರೋದು ಅಂತ. ಸ್ಯಾಮ್ಸಂಗ್ ಗ್ಯಾಲಕ್ಸಿ ವಾಚ್ 5 ಪ್ರೋ ಆಯಿತಾ. ಸೊ ಇದು ಸಖತ್ತಾಗಿದೆ. ಇದು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ನಾನು. ಮಲ್ಕೊಬೇಕಾದ್ರೂ ನಾನು ಹಾಕೊಂಡೆ ಮಲ್ಕೋತೀನಿ. ಕಂಟಿನ್ಯೂಸ್ ಆಗಿ ಹಾರ್ಟ್ ರೇಟ್ ಟ್ರ್ಯಾಕ್ ಆಗ್ತಿರುತ್ತೆ. 3 ದಿನ ಬ್ಯಾಟ್ರಿ ಲೈಫ್ ಬರುತ್ತೆ. ಫುಲ್ಲಿ ಸ್ಮಾರ್ಟ್ ವಾಚು, ಆ್ಯಂಡ್ರಾಯ್ಡ್ ವೇರ್ ವಾಯ್ಸು ಸಖತ್ತಾಗಿದೆ ಆಯಿತಾ. ಸೊ ಇದನ್ನು ಪಕ್ಕಕ್ಕೆ ಇಡ್ತೀನಿ. ಸೊ ಬರ್ಡೇ ಗಿಫ್ಟನ್ನು ಓಪನ್ ಮಾಡೋಣ. ಸೊ ಗಮನಿಸ್ತಾ ಇದ್ದೀರಾ, ಈ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಇದನ್ನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದು ಅಂತ ನಾನು. ಇದರ ಬೆಲೆ 40,000 ರೂಪಾಯಿ ಆಯಿತಾ. ವೈಫ್ ಆರ್ಡ್ರ್ ಮಾಡಿದ್ದು, ನಾವಲ್ಲ. ಸೊ ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ಡೈರೆಕ್ಟಾಗಿ ನಮಗೆ ಒಂದು ವಾರಂಟಿ ಕಾರ್ಡ್ ಸಿಗ್ತಾ ಇದೆ. 2 ವರ್ಷ ವಾರಂಟಿ. ರಿಜಿಸ್ಟರ್ ಮಾಡಿದ್ರೆ 6 ತಿಂಗಳು ನಿಮಗೆ ಎಕ್ಸ್ಟ್ರಾ ವಾರಂಟಿ ಸಿಗುತ್ತೆ. ಸೊ ನೀವು ಎಕ್ಸ್ಟ್ರಾ ಪೇ ಮಾಡಿದ್ರೆ 295 ರೂಪಾಯಿನ ಪೇ ಮಾಡಿದ್ರೆ ನಿಮಗೆ 3 ವರ್ಷ ಅಡಿಷ್ನಲ್ ವಾರಂಟಿ ಕೂಡ ಏನೋ ಸಿಗುತ್ತಂತೆ. ಸೊ ವಾರಂಟಿ ಕಾರ್ಡ್ ಇದೆ. ಇನ್ನು ಇದರೊಳಗಡೆ ಒಂದು ಟಿನ್ನಿಂದು ಬಾಕ್ಸು. ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ಇದರೊಳಗಡೆ ಕೆಲವೊಂದು ಯೂಸರ್ ಮ್ಯಾನ್ಯುವಲ್ ಇದೆ. ಸೊ ದೊಡ್ಡ ಯೂಸರ್ ಮ್ಯಾನ್ಯುವಲ್ಗಳು. ಅದನ್ನು ಬಿಟ್ಟರೆ ನಮಗೆ ಡೈರೆಕ್ಟಾಗಿ ಈ ಒಂದು ವಾಚ್ ನೋಡೋಕ್ಕೆ ಸಿಗುತ್ತೆ. ಓ ಮೈ ಗಾಡ್, ನಮಗೆ ನೋಡಿದ ತಕ್ಷಣ ಫುಲ್ಲು ಫಿದಾಗಿರ್ತೀರ, ನಂಗೆ ಗೊತ್ತು ಆಯಿತಾ. ಜಿ ಶಾಕ್ ಅವ್ರದ್ದು ರೋಸ್ ಗೋಲ್ಡ್ ಕೋಟಿಂಗನ್ನು ಹೊಂದಿರುವಂಥ ವಾಚು ಹಾಕೊಂಡ್ಬಿಟ್ರೆ ನನ್ನ ಅಜ್ಜಿ ಹಂಗೇನೆ. ನನಗಿದು ನೋಡ್ತಾ ಇದ್ದೀರ ಆಯಿತಾ. ಯಪ್ಪ ಹೆಂಗೆ ಫಿಟ್ ಆಗುತ್ತೆ ನೋಡಿ. ನಾನು ಆ್ಯಕ್ಚುಲಿ ಚೈನ್ ಸ್ವಲ್ಪ ಉದ್ದ ಆಯಿತು, ಅದನ್ನು ನಾನು ನನ್ನ ಕೈಗೆ ಕರೆಕ್ಟಾಗಿ ಫಿಟ್ ಮಾಡಿಸ್ಕೊಂಡಿದ್ದೀನಿ. ಹಾಕೊಂಡ್ಬಿಟ್ರೆ ಹೆಂಗಿದೆ ಅಂತ ಅಂದರೆ ರಾಯಲ್ ಆಗಿದೆ ಮಾತ್ರ ಆಯಿತಾ. ಸೊ ಇದರಲ್ಲೇ ನಿಮಗೆ ನಾರ್ಮಲ್ ರಬ್ಬರ್ ಬೆಲ್ಟ್ ವೇರಿಯಂಟ್ ಕೂಡ ಬರುತ್ತೆ. 10,000 ರೂಪಾಯಿ 12,000 ರೂಪಾಯಿ ಆಗುತ್ತೆ. ನಿಮ್ಗೆ ಇದರಲ್ಲಿ ನಾರ್ಮಲ್ ಸ್ಟೀಲ್ ಕಲರ್ ಬರುತ್ತಲ್ವಾ, ಅದು ಕೂಡ ಸಿಗುತ್ತೆ. ಅದೊಂದು 6-7 ಸಾವಿರ ಕಡಿಮೆ ಆಗುತ್ತೆ. ಗೋಲ್ಡ್ ವೇರಿಯಂಟು ಕೂಡ ಇದೆ. ಇದು ರೋಸ್ ಗೋಲ್ಡ್, ಇನ್ನೊಂದು ಗೋಲ್ಡ್ ವೇರಿಯಂಟ್ ಕೂಡ ಆಗಿದೆ. ಇದಕ್ಕಿಂತ ಒಂದು 2-3 ಸಾವಿರ ರೂಪಾಯಿ ಜಾಸ್ತಿ ಆಗುತ್ತೆ. ನನಗೆ ಗೋಲ್ಡ್ಗಿಂತ ಈ ರೋಸ್ ಗೋಲ್ಡ್ ಕಲರೇ ಹೆವಿ ಇಷ್ಟ ಆಯಿತು. ಸೊ ಅದರಿಂದ ವೈಫು ತಕ್ಕೊಟ್ರು ನನಗೆ ಇದನ್ನ. ಸೊ ಲಿಟ್ರಲಿ ಸಕ್ಕತ್ತಾಗಿದೆ ಇವರು ಮಾತ್ರ. ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತಿದ್ದು. ಇದು ಸ್ಮಾರ್ಟ್ ವಾಚ್ ಅಲ್ಲ ಆಯಿತಾ, ಬಟ್ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ಬಟ್ ಸ್ಮಾರ್ಟ್ ವಾಚ್ ಅಲ್ಲ. ಸೊ ಇದು ಜಿ ಶಾಕ್ ವೇರಿಯಂಟು. ಜಿ ಶಾಕ್ ನಿಮ್ಮೆಲ್ಲರೂ ಗೊತ್ತಿರೋದೆ, ಕ್ಯಾಸಿಯೋದವ್ರದ್ದು. ಹೆವಿ ಅಂದರೆ ಹೆವಿ ಹಾರ್ಡ್ ಯೂಸ್ ಮಾಡ್ಬೋದು, ಹೆವಿ ಯೂಸ್ ಮಾಡ್ಬೋದು. ಈ ವಾಚಿಗೆ 40,000 ಯಾಕಪ್ಪ ಕೊಡಬೇಕು ಅಂತ ನೀವು ತುಂಬ ಜನ ಅನ್ಕೋತಾ ಇರ್ಬೋದು. ಈ 40,000 ನಂಗೆ ಅನಿಸ್ದಂಗೆ ಈ ಬ್ರ್ಯಾಂಡ್ ನೇಮ್ಗೆ ಕೊಡ್ತೀವಿ ಆಯಿತಾ. ಮತ್ತು ಇದರ ಕ್ವಾಲಿಟಿ ಜಿ ಶಾಕ್ದು ನೀವು ಕ್ಯಾಸಿಯೋದವ್ರದ್ದು ಯಾವುದೇ ವಾಚ್ ಚೆಕ್ ಮಾಡಿ ನೋಡಿ, ಹೆವಿ ಸಾಲಿಡ್ ಬಿಲ್ಡ್ ಇರುತ್ತೆ ಆಯಿತಾ. ಸೊ ಇದು ಕೂಡ ಅಷ್ಟೇ ನೆಕ್ಸ್ಟ್ ಲೆವೆಲ್. ಕಂಪ್ಲೀಟ್ಲಿ ಮೆಟಾಲಿಕ್ ಬಾಡಿಯನ್ನು ಇದು ಹೊಂದಿರುವಂಥದ್ದು, ಸ್ಟೇನ್ಲೆಸ್ ಸ್ಟೀಲು. ಇದರ ಮಾಡೆಲ್ ಹೆಸರು ಬಂದ್ಬಿಟ್ಟು ಕ್ಯಾಸಿಯೋ GM-B2100 GD5A ಅಂತ. ಸೊ ಹೇಳಿದ್ನಲ್ಲ, ಡಿಫ್ರೆಂಟ್ ನಿಮಗೆ ಮಾಮೂಲಿ ಈ ರಬ್ಬರ್ ಬೆಲ್ಟು ಸಿಗುತ್ತೆ, ಮೆಟಾಲಿಕ್ ಬೆಲ್ಟು ಸಿಗುತ್ತೆ, ಡಿಫ್ರೆಂಟ್ ವೇರಿಯಂಟ್. ಬ್ಲೂಟೂತ್ ಇರೋದು ಸಿಗುತ್ತೆ, ಬ್ಲೂಟೂತ್ ಇಲ್ಲದಿರೋದು ಸಿಗುತ್ತೆ. ಪ್ರೈಸ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಒಂದು ಥರ ಹೈಯೆಸ್ಟ್ ವೇರಿಯಂಟ್ ಇದರಲ್ಲಿ. ನಿಮಗೆ ಬ್ಲೂಟೂತ್ ಆಪ್ಷನ್ ಕೂಡ ಇದೆ. ಮ್ಯಾನ್ಯುಯಲ್ ಆಗು ಕೂಡ ನೀವು ಟೈಮ್ ಸೆಟ್ ಮಾಡ್ಬೋದು. ಅಪ್ಲಿಕೇಶನ್ ಸಪೋರ್ಟ್ ಕೂಡ ಇದೆ. ಅಪ್ಲಿಕೇಶನ್ ಆಟೋಮೆಟಿಕ್ ಆಗಿ ಟೈಮ್ ಸಿಂಕ್ ಆಗುತ್ತೆ. ಸೊ ಆಕ್ಯುರೇಟ್ ಟೈಮಿಂಗನ್ನು
ನೀಡುತ್ತೆ. ಮತ್ತು ಡಿಫ್ರೆಂಟ್ ಟೈಮ್ ಝೋನ್ನು ಕೂಡ ಇದೆ ಆಯಿತಾ. ಇಲ್ಲೇ ಸೆಟ್ ಮಾಡ್ಕೊಬೋದು. ನೀವು ಬೇರೆ ದೇಶಕ್ಕೆ ಹೋದ್ರಿ ಅಂದರೆ ಅದನ್ನು ಕೂಡ ಆಟೋಮೆಟಿಕ್ ಸೆಟ್ ಮಾಡ್ಕೊಬೋದು. ಟೈಮ್ ಆಟೋಮೆಟಿಕ್ ಅಡ್ಜಸ್ಟ್ ಆಗುತ್ತೆ ಆ ಒಂದು ದೇಶಕ್ಕೆ ತಕ್ಕಂಗೆ. ಸೊ ಸಖತ್ತಾಗಿದೆ. ಮಾತ್ರ ಲೈಟ್ ಕೂಡ ಇದೆ. ನಾವು ಸಣ್ಣವ್ರು ಇರಬೇಕಾದ್ರೆ ಮಾಮೂಲಿ ಲೈಟ್ ತೋರಿಸ್ಕೊಂಡು ಫುಲ್ಲು ಹವಾ ತಗೋತಾ ಇದ್ವು ಗೊತ್ತಾ ನಿಮಗೆ. ಸಣ್ಣವ್ರು ಇರ್ಬೇಕಾದ್ರೆ ಮಲ್ಟಿಪಲ್ ಕಲರ್, ಒಂದೊಂದ್ಸಲ 7 ಕಲರ್ ಬರುತ್ತೆ ವಾಚಲ್ಲಿ ಅಂತ ತೋರಿಸ್ತಿದ್ವಲ್ಲ, ಇದರಲ್ಲೂ ಬರುತ್ತೆ ಒಂದೇ ಒಂದು ಕಲರ್ ಆದರೆ. ಸೊ ಆ ಒಂದು ಫೀಚರ್ ಕೂಡ ಇದೆ. ಮುಂದೆ ರೇಡಿಯಮ್ ಇದೆ ನಿಮ್ಗೆ. ಇದರಲ್ಲೇ ಕೆಲವು ತುಂಬ ಬೇಜಾನ್ ಮೋಡ್ಗಳಿದೆ ಆಯಿತಾ. ಇದು ಸೋಲಾರ್ ಪವರ್ಡ್ ವಾಚು, ಸೋಲಾರೇ ಚಾರ್ಜ್ ಆಗುತ್ತೆ. ನೀವು ಬ್ಯಾಟ್ರಿಯನ್ನು ನೆಕ್ಸ್ಟ್ ಚೇಂಜ್ ಮಾಡೋ ಅವಶ್ಯಕತೆಯೇ ಇಲ್ಲ. ಸ್ವಲ್ಪ ಲೋ ಆಯಿತು ಅಂತ ತೋರಿಸುತ್ತಿಲ್ಲಿ LMH ಅಂತ ಇದೆ. ಎಲ್ಲಂದರೆ ಲೋ ಬ್ಯಾಟ್ರಿ, ಎಮ್ ಅಂದರೆ ಮೀಡಿಯಮ್ಮು, H ಅಂದರೆ ಹೈ ಬ್ಯಾಟ್ರಿ, ಜಾಸ್ತಿ ಫುಲ್ ಇದೆ ಅಂತ. ಸೊ ಲೋ ಆಯಿತು ಅಂದರೆ ಸ್ವಲ್ಪ ಬಿಸಿಲಿಗೆ ಇಟ್ಟರೆ ಸಾಕು, ಆಟೋಮೆಟಿಕ್ ಚಾರ್ಜ್ ಆಗಿಬಿಡುತ್ತೆ. ಸೊ ಆ ಇಂಡಿಕೇಟ್ರ್ ಕೂಡ ಇದೆ. ಮತ್ತು ಆಗಲೇ ಹೇಳಿದಂಗೆ ಇದರಲ್ಲಿ ವರ್ಲ್ಡ್ ಟೈಮು ಅಂದರೆ ಡಿಫ್ರೆಂಟ್ ಟೈಮ್ ಝೋನ್ಗಳು ಕೂಡ ಇದೆ. ಮತ್ತು ಸ್ಟಾಪ್ ವಾಚ್ ಕೂಡ ಇದೆ. ನಾರ್ಮಲಿ ಅಲ್ಲ, ಒಂದು ಡಿಜಿಟಲ್ ವಾಚಲ್ಲಿ ಸ್ಟಾಪ್ ವಾಚ್ ಇದ್ದೇ ಇರುತ್ತೆ, ಇದರಲ್ಲೂ ಕೂಡ ಕೊಟ್ಟಿದ್ದಾರೆ. ನಂತರ ಟೈಮರ್ ಕೂಡ ಇದೆ ಮತ್ತು ಅಲಾರಾಮ್ ಕೂಡ ಇರುವಂಥದ್ದು. ಅದಷ್ಟೇ ಅಲ್ಲ, ಇದರಲ್ಲಿ ನಾವು ಫೋನನ್ನು ಕೂಡ ಹುಡುಕ್ಬೋದು. ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಫೋನು ಕನೆಕ್ಟ್ ಆಗಿರುತ್ತಲ್ಲ. ಸೊ ಫೋನ್ ಎಲ್ಲಿದೆ, ಫೋನ್ ಎಲ್ಲಾದ್ರೂ ಮಿಸ್ ಆಗಿಟ್ಟಿದ್ರೆ ನಾವು ನಮಗೆ ತೋರ್ಸೋಕ್ಕೆ ಶುರು ಮಾಡುತ್ತೆ. ಸೊ ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಬೇಸಿಕ್ ವಾಚಲ್ಲಿ ಇದ್ದೇ ಇರುತ್ತೆ. 40,000 ರೂಪಾಯಿ ವಾಚ್ ಬೇಕಾಗಿಲ್ಲ ಇದಕ್ಕೆ. ಹೌದು ಆಯಿತಾ. ಸೊ ಈ ಕ್ಯಾಸಿಯೋ ಬ್ರ್ಯಾಂಡ್ ನೇಮಿಗೆ ಕೊಡ್ತಾ ಇದ್ದೀವಿ. ಕ್ಯಾಸಿಯೋ ವಾಚ್ ಬ್ರ್ಯಾಂಡಲ್ಲಿ ಒನ್ ಆಫ್ ದ ಟಾಪಲ್ಲಿ ಬರುತ್ತೆ ಆಯಿತಾ, ಜಾಪನೀಸ್ ಬ್ರ್ಯಾಂಡ್. ನಾವು ಕ್ಯಾಸಿಯೋ ಕ್ಯಾಲ್ಕುಲೇಟರ್ ಎಲ್ಲರೂ ಯೂಸ್ ಮಾಡಿರ್ತೀವಿ. ಇಂಜಿನಿಯರಿಂಗು, ಡಿಪ್ಲೊಮಾ ಸ್ಟೂಡೆಂಟ್ಸ್ ಅಂತೂ 100% ಯೂಸ್ ಮಾಡಿರ್ತಾರೆ. ಕ್ಯಾಸಿಯೋ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಎಲ್ಲ ಕ್ಯಾಸಿಯೋದೇ ಯೂಸ್ ಮಾಡೋದು ಮೆಜಾರಿಟಿ ಆಫ್ ದ ಜನ. ಸೊ ಅವ್ರದ್ದು ವಾಚ್, ಸೊ ನನಗಂತೂ ಡ್ರೀಮು ಈ G-Shock ಇದನ್ನು ಯೂಸ್ ಮಾಡಬೇಕು ಅಂತ. ಮತ್ತು G-Shock ಅವ್ರದ್ದು ಒನ್ ಆಫ್ ದ ಅರ್ಲಿಯೆಸ್ಟ್ ಕಂಪನಿ ಡಿಜಿಟಲ್ ವಾಚನ್ನು ಲಾಂಚ್ ಮಾಡಿದ್ರಲ್ಲಿ ಆಯಿತಾ. ಅವ್ರದ್ದು ಕ್ಲಾಸಿಕ್ ವಾಚ್ ನಾನು ನಿಮಗೆ ತೋರಿಸ್ತೀನಿ ನೋಡಿ ಆಯಿತಾ. ಕ್ಲಾಸಿಕ್ ಡಿಜಿಟಲ್ ವಾಚ್, ಮೋಸ್ಟ್ ಪಾಪ್ಯುಲರ್ ವಾಚ್ ಆಯಿತಾ. ಇನ್ ಕೇಸ್ ನಿಮ್ಮ ಹತ್ರ ಈ ವಾಚ್ ಇದ್ದರೆ, ಹಳೇ ಕಾಲದ ವಾಚ್ ಇದ್ದರೆ, ಕೋಟ್ಯಾನುಗಟ್ಟಲೆ ರೂಪಾಯಿಗೆ ಅದನ್ನು ಬಿಡ್ ಮಾಡಿ ಪರ್ಚೇಸ್ ಮಾಡ್ತಾರೆ. ಅಷ್ಟು ವ್ಯಾಲ್ಯೂವನ್ನು ಹೊಂದಿರುವಂಥ ಬ್ರ್ಯಾಂಡು. ಮತ್ತು ಕ್ಯಾಸಿಯೋದು ವಾಚ್ ಕ್ಯಾಲ್ಕುಲೇಟರ್ ವಾಚ್ ಎಲ್ಲ ಬರ್ತಾ ಇತ್ತು, ನಿಮ್ಮೆಲ್ರಿಗೂ ನೆನಪಿರ್ಬೋದು. ಅದನ್ನು ಕೂಡ ತುಂಬ ಜನ ಸ್ಕೂಲೆಲ್ಲ ಹಾಕೊಂಬರೋರು ಆ ರೀತಿ. ಸೊ ನನಗೇನೋ ಇಷ್ಟ ಆಯ್ತಪ್ಪ. ನಿಮ್ಮಲ್ಲಿ ತುಂಬ ಜನ ಅನ್ಕೋತಿರ್ಬೋದು, ಏನು ಗುರು ಇಷ್ಟೊಂದು ಬೆಲೆ ಕಾಸ್ಟ್ಲಿನ ಇದಕ್ಕೆ ಅಂತ. ನನಗಂತೂ ಇಷ್ಟ ಆಯಿತು, ಬೆಂಕಿ ಇದೆ. ಸೊ ಇದಿಷ್ಟು ಈ ವಾಚ್ನ ಬಗ್ಗೆ. ನನ್ನ 30 ವರ್ಷದ ಬರ್ತಡೇ ಗಿಫ್ಟ್. ಆ 30 ವರ್ಷ ಆಯ್ತಲ್ಲ ಅನ್ನೋ ಒಂದು ಬೇಜಾರನ್ನ ಕಳ್ಕೊಳ್ಳಿ ಅಂದ್ಬಿಟ್ಟು ಈ ಒಂದು ವಾಚನ್ನು ಗಿಫ್ಟ್ ಮಾಡಿದ್ದಾರೆ ನನಗೆ. ಸೊ ಇದಿಷ್ಟು ಈ ಒಂದು ಕ್ಯಾಸಿಯೋ G-Shock ವಾಚ್ನ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ದಯವಿಟ್ಟು ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.